ಈ ಜಾಗದ ಆಯ್ಕೆ ಏನು ಸರ್? ಅಂದರೆ ಇಲ್ಲೇ ಜೊತೆಗಿರಲಿ ಅಂತ ಆ ಥರದ? ಹೌದು, ಅವ್ರ ತಂದೆ ತಾಯಿನೂ ಇಲ್ಲೇ ದಫನ್ ಮಾಡಿದ್ದು. ಹಂಗಾಗಿ ಅವ್ರನ್ನೂ ಇಲ್ಲೇ ಮಾಡೋಣ ಅಂತ ನಾವು ಕುಟುಂಬಸ್ಥರೆಲ್ಲ ಮಾತಾಡಿ ಆವಾಗ ಇಲ್ಲೇ ಮಾಡಿದ್ವಿ. ಸರ್, ಕೊನೆ ಆ ಮೂಮೆಂಟು ಎಷ್ಟು ಫ್ಲಕ್ಚುಯೇಷನ್ ಆಯ್ತು ಸರ್ ನಿಮಗೆ? ಅಂದರೆ ಅಪ್ಪಾಜಿಗೆ ಹೆಲ್ತ್ ಅಪ್ಸೆಟ್ ಆಗಿದ್ದು ಅಥವಾ 9 ಇಯರ್ಸ್ ಸರ್ ಅವ್ರು ಡಯಾಲಿಸಿಸಲ್ಲಿ ಇದ್ದಿದ್ದು. ಓಕೆ, 9 ಇಯರ್ಸ್ ಡಯಾಲಿಸಿಸಲ್ಲಿ ಇದ್ದಿದ್ದು. 6,000 ಚಿಲ್ಲರೆ ಡಯಾಲಿಸಿಸ್ ಆಗಿದೆ. ಓ, 6,000 ಚಿಲ್ಲರೆ ಡಯಾಲಿಸಿಸ್ ಆಗಿದೆ. ಮಣಿಪಾಲಲ್ಲಿ ಮಣಿಪಾಲ್ ಇದರಲ್ಲಿ ಮಣಿಪಾಲ್ ಅಂತೀನಿ, ಸಾರಿ ಇದರಲ್ಲಿ ಚೆನ್ನೈ ಮಣಿಪಾಲಲ್ಲಿ ಅಲ್ಲಿದ್ದರು. ಅಲ್ಲಿ ಒಂದು 2 ಇಯರ್ಸ್ ಇದ್ದರು. ಆಮೇಲೆ ಈ ಬೆಂಗಳೂರು ಮಣಿಪಾಲಲ್ಲಿ ಸುರೇಶ್ ಬಳ್ಳಾಳ್ ಅಂತ ಡಾಕ್ಟರ್, ಸುರೇಶ್ ಬಳ್ಳಾಳ್, ಅವರು 2001ನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ರು. 2001ವರೆಗೂ ಇತ್ತು. ಆಮೇಲೆ ತಿರ್ಗಾ ಇದಾಗ್ಬಿಡ್ತು, ಫೇಲ್ಯೂರ್ ಆಗ್ಬಿಡ್ತು. ಓಕೆ, ಫೇಲ್ಯೂರ್ ಹೆಂಗಾಯ್ತು ಅಂದರೆ ಚಿಕ್ಕಮ್ಮನ ಮಗಳೇ ಕೊಟ್ಟಿದ್ರು. ಇವರು ಈ ಚಿಕ್ಕಮ್ಮನ ಮಗ ಬಂದು ಅವರು ಭಾಳ ಕ್ಲೋಸ್ ಜಾಸ್ತಿ. ಓಕೆ, ಹಾಂ. ಅವರು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಆಫೀಸರ್ ಆಗಿದ್ದರು. ಅವ್ರಿಗೆ ಬರೀ 54 ವರ್ಷ ಅವ್ರು ಸತ್ತಾಗ. ಅವ್ರು ಏನಾಯಿತು, ಕಾಲು ಶುಗರ್ ಗ್ಯಾಂಗ್ರಿಂಗ್ ಆಗಿಬಿಟ್ಟು ಕಾಲು ರಿಮೂವ್ ಮಾಡಬೇಕಾಯ್ತು. ರಿಮೂವ್ ಮಾಡಿಬಿಟ್ಟಿದ್ರು. ಈ ಬೆಡ್ ಮೇಲೆ ಅವರು ಏನು ಜ್ಞಾನ ಇರಲಿಲ್ಲ, ಮಲಗಿದ್ರಲ್ವ, ಅನ್ಕಾನ್ಷಿಯಸ್ ಇದ್ರು. ಈ ಇವ್ರೇನು ಮಾಡಿದ್ರು, ಅವ್ರ ಮನೆಯವರು ನೋಡೋಣ ಈ ಕಾಲು ಕಟ್ ಮಾಡಿದ್ದಾರೆ ಅಂತ ಮೇಲಿನ ಬೆಡ್ಶೀಟ್ ತೆಗೆದ್ರು. ಫುಲ್ಲು ಬ್ಲಡ್ ಆಗಿತ್ತು. ಓಕೆ, ಆ ಶಾಕ್ಗೆ ಅಲ್ಲೇ ಕುತ್ಕೊಂಡ್ರು. ಸಾಗರ್ ಹಾಸ್ಪಿಟಲ್, ತಿಲಕ್ ನಗರ್, ಜಯನಗರಲ್ಲಿ. ತಿರ್ಗಿ ಅವ್ರ ಹಂಗೆ ಮತ್ತೆ ಐಸಿಯುಕ್ಕಲ್ಲೇ ಹಾಕ್ಬಿಟ್ವಿ. ಫೇಲ್ಯೂರ್ ಆಗೋಯ್ತು. ಹೇಳಿದ್ರು ಸುರೇಶ್ ಬಳ್ಳಾಲ್ ಅವರು, ಇಂಥದಕ್ಕೆಲ್ಲ ಕರ್ಕೊಂಡು ಹೋಗ್ಬಾರ್ದು, ನೀವು ಇದು ಕೇರ್ಫುಲ್ ಆಗಿರಬೇಕು, ಭಾಳ ಕ್ರಿಟಿಕಲ್ ಇವೆಲ್ಲ, ಶಾಕ್ಗೆ ಟೆನ್ಷನ್ಗೆ ಇದಾಗ್ಬಿಡುತ್ತೆ. ಓಕೆ 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 ಅಂದರೆ ಮೈಂಡ್ ಸೆಟ್ ಸ್ವಲ್ಪ ಇದಾಗ್ಬಿಡುತ್ತೆ ಅಂತ. ನಮ್ಮ ಮಗು ನೋಡ್ಕೊಂಡಿದ್ವಿ 2 ಇಯರ್ಸ್ ಟ್ರಾನ್ಸ್ಪ್ಲಾಂಟೇಷನ್. ಯಾರನ್ನೂ ಬಿಡ್ತಾನೆ ಇರಲಿಲ್ಲ, ಯಾರನ್ನ ಬೈಕೊಳ್ಳಿ. ಬಟ್ ಸರ್, ಈ ಥರದ್ದು ಒಂದೇನೋ ಹೆಲ್ತ್ ಇಶ್ಯೂ ಆಗುತ್ತೆ ಅನ್ನೋಕ್ಕಿಂತ ಮುಂಚೆ ಸರ್ ಅದು ಹೆಂಗಿತ್ತು ಸರ್? ಅಂದರೆ ಅವ್ರಿಗೆ ಗೊತ್ತಾಗಿತ್ತು, ಅಪ್ಪಾಜಿ ಗೊತ್ತಾಗಿತ್ತಾ ಈ ಥರದ್ದು ಏನೋ? ಇಲ್ಲ, ಇವರು ಒಂದು ಮಂಗಳೂರಲ್ಲಿ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲಿ ಫುಡ್ ಪಾಯ್ಸನ್ ಆಗಿದೆ. ಫುಡ್ ಪಾಯ್ಸನ್ ಆಗಿ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಅವ್ರಿಗೆ ನಿಮ್ಮ ಕಿಡ್ನಿ ಫೇಲ್ಯೂರ್ ಆಗಿದೆ. ಓಕೆ ಓಕೆ, ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಓಕೆ ಸರ್, ಆ ಟೈಮಲ್ಲಿ ಅದಷ್ಟು ಸಿನಿಮಾಗಳು ಮಾಡ್ತಾ ಇದ್ರಾ? 97 ಲಾಸ್ಟ್ ಆಗಿತ್ತು, ದಯಾದಿ ಶರಣ್ ರಾಜ್ ಜೊತೆ. ಓಕೆ ಓಕೆ, 97. ಅದರ ನಂತರ ಸ್ವಲ್ಪ ಸಿನಿಮಾಗಳು ಕಮ್ಮಿ ಮಾಡಿದ್ರು. ಲಾಸ್ಟ್ ದಯಾದಿ 96. ಓಕೆ, ಸರ್ ಹಾಸ್ಪಿಟಲ್ ಟೈಮ್ ಅದು ಮಾತ್ರ ನಿಮಗೆ ತುಂಬ ಎಮೋಷನಲ್ ಬ್ಲಾಕ್ ಆಗುತ್ತೆ. ಹೌದು ಸರ್, ಹೌದು. ನಿಮ್ಮ ಜೊತೆ ತುಂಬ ಸ್ಟ್ರಾಂಗಾಗಿ ಕನೆಕ್ಟ್ ಆಗಿದ್ದವ್ರು ಯಾರು ಸರ್? ಅಂದರೆ ನಿಮ್ಮ ಫ್ಯಾಮಿಲಿ ಬಿಟ್ಟು ಇಂಡಸ್ಟ್ರಿಯಿಂದ ಜನ ಹೊರಗಿದ್ದಾರೆ ಅಂದರೆ ಅಪ್ಪಾಜಿ ಬಗ್ಗೆ ಕೇಳಿದ್ದೆಲ್ಲ? ಸರ್, ಎಲ್ಲರೂ ಕೇಳ್ತಾಯಿದ್ರು. ಅದು ನೋಡಿ ಆಮೇಲೆ ರಾಜ್ಕುಮಾರ್ ಅವರು ಬಂದಿದ್ದು, ಫೋನು ಮಾಡ್ತಿದ್ರು. ಅವ್ರ ಮೊಬೈಲ್ ಇತ್ತಲ್ವ, ಫೋನಲ್ಲೂ ಮಾತಾಡ್ತಾಯಿದ್ರು. ಫೋನಲ್ಲಿ ಎಲ್ಲ ಕಲಾವಿದರು ಎಲ್ಲ ಮಾತಾಡ್ತಾಯಿದ್ರು. ಅಂಬರೀಷ್ ಇರ್ಬೋದು, ಶ್ರೀನಾಥ್ ಇರ್ಬೋದು, ಇವರೆಲ್ಲ. ರಾಜ್ಕುಮಾರ್ ಅವರು ಒಂದ್ಸಲ ಅದೇ ಹೇಳಿದ್ನಲ್ಲ ನಾನು, ಅವ್ರು ಕಿಡ್ನಾಪ್ ಆಗ್ತಾರೆ ಅನ್ನಂಗೆ. ಆವಾಗ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಆಗಿತ್ತು. ಅವಾಗ ಬಂದಿದ್ರು. ಓಕೆ ಓಕೆ, ಬಂದು ಒಂದು ದಿವಸ ಎಲ್ಲ ಇದ್ದು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋದ್ರು. ಸರ್, ತಾತನ ಆಬ್ಸೆನ್ಸನ್ನು ನಿಮ್ಮ ಮಕ್ಕಳು ಹೆಂಗೆ ಆ ಕನೆಕ್ಟಿವಿಟಿ, ಆ ಸಿನಿಮಾಗಳು ಟಿವಿಲಿ ಹಾಕಿದ್ ಬಂದಿರುತ್ತೆ, ಯಾವುದೋ ಬರುತ್ತೆ, ಸಡನ್ ನೆನಪಾಗ್ತಾರೆ. ನೆನಪಾಗ್ತಾರೆ. ನಾವು ಅವ್ರ ಜೊತೆ ಅಂದರೆ ನಾವು ಅವ್ರಿದ್ದಾಗ ನಾವು ಕಣ್ಣಲ್ಲಿ ನೋಡಿಲ್ಲ ಅಂತೆಲ್ಲ ಹೇಳ್ತಾರೆ. ಮಗಳು ಮಾತ್ರ 3 ಇಯರ್ಸ್ ಇತ್ತು. ಮಗಳು ಅವಳು ಚೆನ್ನಾಗಿ ನೆನಪಿದೆ ಇವಾಗಲೂ. ಓಕೆ, ಅವಳು 2003 ಬಾರ್ನು. ಅಂದರೆ 6 ಇದಾಗಿದ್ದು. 3 ಇಯರ್ಸಲ್ಲಿ ಅವಳು ಭಾಳ ಇದ್ದಿದ್ಲು. ಅಂದರೆ ಅವ್ರ ಸಿನಿಮಾಗಳು ಕನೆಕ್ಟ್ ಆಗ್ತವೆ ನಿಮ್ಮ ಮಗಳಿಗೆ? ಅವಳು ಆಗ್ತಾಳೆ, ಮಗನ ಆಗ್ತಾರೆ. ನನ್ನ ತಮ್ಮನ ಮಕ್ಕಳು ಮಕ್ಕಳು. ಇನ್ನು ನಮ್ಮ ಚಿಕ್ಕಪ್ಪನ ಮಕ್ಕಳು, ಇವ್ರ ಮಕ್ಕಳು ಭಾಳ ಹತ್ರದಲ್ಲಿ ನೋಡಿದ್ದಾರೆ. ಹೌದು, ಇವ್ರು ಕೊನೆ ಚಿಕ್ಕಪ್ಪ. ಅವರು 4 ಇಯರ್ಸ್ ಆಯ್ತು, ಕೋವಿಡಲ್ಲಿ ತೀರೋಗ್ಬಿಟ್ರು. ಇನ್ನೊಬ್ರು 2ನೇವ್ರು ಅಲ್ಲಿದ್ದಾರೆ. ಅವ್ರ ಮಕ್ಕಳು ಇವ್ರ ಮಕ್ಕಳು ಭಾಳ ಕ್ಲೋಸು. ಅಂದರೆ ಎಲ್ರಿಗೂ ಪ್ರೀತಿನ ಅಷ್ಟು. ಹೌದು ಸರ್, ಈ ಜಾತ್ರೆಗೆಲ್ಲ ಹೋಗೋದು ಹೆಂಗಿತ್ತು ಸರ್? ಅಂದರೆ ಕರ್ಕೊಂಡು ಹೋಗೋದು ನಿಮ್ಮನ್ನೆಲ್ಲ? ಸರ್, ಈಗ ನಮ್ಮದು ಅಲ್ಲೇ ಹೇಗಿಳೋದಲ್ಲ, ಜಯನಗರ ಸೆಕೆಂಡ್ ಬ್ಲಾಕ್, ಕನಕನಪಳ್ಳಿ. ಅಲ್ಲಿ ಎವ್ರಿ 3 ಇಯರ್ಸ್ ಒಂದ್ಸಲ ಊರಹಬ್ಬ ಆಗುತ್ತೆ. ಆ ಊರಹಬ್ಬಕ್ಕೆಲ್ಲ ಬರ್ತಿದ್ದು, ನಾವು ಹೋಗ್ತಿದ್ವಿ ಜೊತೆಯಲ್ಲಿ. ಹುಟ್ಟಿದೂರು, ರಾಮ ದೇವತೆ, ಮನೆ ದೇವರು, ಎಲ್ಲಮ್ಮ ದೇವರು, ಹೆಣ್ಣು ದೇವರು, ಅಲ್ಲಿ ಗ್ರಾಮದಲ್ಲಿ ಹಬ್ಬ ಆದಾಗ ಹೋಗ್ತಾ ಇದ್ವಿ. ಓಕೆ ಓಕೆ, ಈಗಲೂ ಹೋಗ್ತೀವಿ. ಓಕೆ, ನೀವು ನೋಡಿರಬೇಕು, ನೀವು 3 ಇಯರ್ಸ್ಗೆ ಒಂದ್ಸಲ ರೋಡಲ್ಲೆಲ್ಲ ಫುಲ್ಲು ಇದಾಕಿರ್ತಾರೆ, ಲೈಟಿಂಗ್ಸ್ ಅರೇಂಜ್ಮೆಂಟ್ಸು.
ಅಶೋಕ ಪಿಲ್ಲರ್ ಹತ್ರ ಕನಗನಪಳ್ಳಿ ಕುಚ್ಲಾಂಬ ಕಲ್ಯಾಣ ಮಂಟಪ ಹತ್ರ ಈ ರೋಡು ಆ ರೋಡು 8th ಮೈನು 9th ಮೈನ್ ರೋಡ್ ಎಲ್ಲ ಫುಲ್ಲು ಲೈಟಿಂಗ್ ಡೆಕೋರೇಷನ್ ಮಾಡಿರ್ತಾರೆ. ಅಪ್ರಾಕ್ಸಿಮೇಟ್ ಎಷ್ಟು ಸಿನಿಮಾಗಳಾಯ್ತು ಸರ್? ಅಂದರೆ ನಾ ಹೇಳೋದು ಆಗಬಾರ್ದು. 327 ಮಲ್ಲಮ್ಮನ ಪವಾಡದಿಂದ ಒಂದು ದೊಡ್ಡ ಪವಾಡ ಅಲ್ಲ ಸರ್ ನಿಮಗೆ? ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇಷ್ಟು ಉದ್ದ ಬಂತು, ಅದಕ್ಕೆ ನಾನು ಮಿಸ್ ಮಾಡಿ ಏನೋ ತಪ್ಪು ಸಂಖ್ಯೆ ಹೇಳಬಾರ್ದು ಅಂತ ನಾನು 327 ಆದರೆ ಕಂಪ್ಲೀಟ್ ದಾಯದಿ ಲಾಸ್ಟ್. ಅದ್ರಲ್ಲಿ ಪ್ರೊಡ್ಯೂಸ್ ಮಾಡಿದ ಸಿನಿಮಾಗಳು ಸರ್ ತಾಯಿಗಿಂತ ದೇವರಿಲ್ಲ, ಗಂಡ ಬೇರುಂಡ, ಹಸಿದೆ ಹೆಬ್ಬುಲಿ. ಹಸಿದೆ ಹೆಬ್ಬುಲಿನೇ 100ನೇ ಚಿತ್ರ. ಹಸಿದೆಬ್ಬುಲಿ 100ನೇ ಚಿತ್ರ. ಓಕೆ. ಆಮೇಲೆ ಇದು ರಣಬೇರಿ. ಓಕೆ ಸರ್, ಅವ್ರ ಮೇನ್ ಸ್ಟ್ರೀಮಲ್ಲಿ ಅಂದರೆ ಯೂಶಲಿ ಹೀರೋ ಓರಿಯೆಂಟೆಡ್ ಸಿನಿಮಾಗಳು ಬರ್ತವೆ. ಯೂಶಲಿ ಪ್ರೊಡ್ಯೂಸ್ ಮಾಡೋರು ಗುರು ನಾನು ಮೇನ್ ಪಿಲ್ಲರ್ ಆಗಿರ್ತೀನಿ ಅನ್ನೋ ಆ ಥರದ್ದು ಸರ್ ಯಾವುದೂ ಆಗಲಿಲ್ಲ. ನಾನೇ ಮುಖ್ಯವಾಗಿ ನಾನೇ ಕಾಣಿಸ್ಬೇಕು. ಇಲ್ಲ ಕತೆಗೆ ಏನು ಬೇಕು ಅದನ್ನು ಮಾಡಿದ್ದು ಅಷ್ಟೇ. ಅವ್ರೇನು ಸ್ಕ್ರಿಪ್ಟು ಫಸ್ಟು ಇವರೆಲ್ಲ ಬಂದು ಕಾಲ್ ಸೀಟ್ ತೊಗೊಳಕ್ಕೆ ಮುಂಚೆ ಎಲ್ಲ ಸ್ಟೋರಿ ಹೇಳ್ತಿದ್ರಲ್ಲ, ಸ್ಟೋರಿ ಹೇಳಿದ್ಮೇಲೆ ಒಂದು ಸ್ಕ್ರಿಪ್ಟ್ ಕೊಟ್ಟು ಹೋಗ್ತಿದ್ರು. ಆ ಸ್ಕ್ರಿಪ್ಟು ನಾನು ಡಿಸರ್ಟ್ ಟೈಮ್ ಕೊಡಿ ಹೇಳ್ತೇವೆ. ಅವಾಗೆಲ್ಲ ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್, ಬರವಣಿಗೆ ಸ್ಕ್ರಿಪ್ಟ್ ಅಷ್ಟೇ. ಬರವಣಿಗೆನೆ, ಇಲ್ಲಾಂದ್ರೆ ಒಬ್ರು ಟೈಪಿಂಗಲ್ಲಿ ಮಾಡ್ಕೊಂಬರೋ. ಆಫೀಸೆಲ್ಲ ದೊಡ್ಡದು. ಇವರು ACN ಚಂದ್ರಶೇಖರ್, KCN ಚಂದ್ರಶೇಖರ್, ಆಮೇಲೆ ಇವರೆಲ್ಲ ದೊಡ್ಡ ಆಫೀಸ್ ಇಟ್ಟಿದ್ರು. ಅವರೆಲ್ಲ ಅಲ್ಲೇ ಟೈಪ್ ಮಾಡ್ಕೊಂಬರ್ತಿದ್ರು. ಬೇರೆಯವರೆಲ್ಲ ಬರವಣಿಗೆ ಹೇಳ್ಕೊಡ್ತಿದ್ರು. ಕರೆಕ್ಟ್. ಈ ಶೂಟಿಂಗ್ ಎಲ್ಲ ಹೋಗ್ಬೇಕಾರೆ ಸರ್ ಅಂದರೆ ಟೈಮ್ ಪಂಕ್ಚುಯಾಲಿಟಿ ಹೆಂಗಿತ್ತು ಸರ್? ಅಂದರೆ ಬೆಳಗ್ಗೆ ಹೌದು ಎಷ್ಟು ಗಂಟೆಗೆ ಮನೆ ಹೊರಡೋದು? ಅವ್ರು ಅಲ್ಲಿ 8 ಗಂಟೆಗೆ ಇರಬೇಕು ಅಂದ್ರೆ 7 ಗಂಟೆ ಮನೆ ಬಿಡ್ತಿದ್ರು. ಅಲ್ಲಿ 8 ಗಂಟೆಗೆ ಇರಬೇಕು, 9 ಗಂಟೆಗೆ ಇರಬೇಕು ಅಂದ್ರೆ 8 ಗಂಟೆಗೆ ಬಿಡ್ತಿದ್ರು. 1 ಅವರ್ ಮುಂಚೆ. ಹೌದು, ಅವಾಗೇನು ಟ್ರಾಫಿಕ್ ಇರಲಿಲ್ಲ. ಚಾಮುಂಡೇಶ್ವರಿ ಸ್ಟುಡಿಯೋ, ಸಂಕೇತು, ಮತ್ತೆ ಅಭಯನಾಡ್ ಸ್ಟುಡಿಯೋ, ವಸಂತ್ ಕಲರ್ ಲ್ಯಾಬು ಇಷ್ಟೇ. ಇನ್ನೇನು ಇದಕ್ಕೆ ಡಬ್ಬಿಂಗ್ ಎಲ್ಲ ಅಲ್ಲೇ ಹೋಗ್ಬೇಕಾಯ್ತು. ಹೌದು. ಆಮೇಲೆ ಚಾಮುಂಡೇಶ್ವರಿ ಸ್ಟುಡಿಯೋ ಶಿಫ್ಟ್ ಆಯ್ತು. ಹೌದು, ರೀಸೆಂಟಾಗಿ ಅದೇ ಚಾಮುಂಡೇಶ್ವರಿ ಸ್ಟುಡಿಯೋ ಹೋದಾಗ ಅಲ್ಲಿ ಕಟ್ಟೆ ಎಲ್ಲ ತೋರಿಸೋರು ಸರ್. ದಿಗ್ಗಜರು ಕೂತೋದಂಥ ಜಾಗದಲ್ಲಿ ನೀವೆಲ್ಲ ಕೂತೀರ ನಮಗೆ. ಅಂದರೆ ಈ 10 ವರ್ಷದ ಜರ್ನಿಲಿ ಸರ್ ನಾವು ತುಂಬ ನೋಡೋಕ್ಕೆ ಚಾನ್ಸ್ ಇಲ್ಲ. ಈ ಚಾಮುಂಡೇಶ್ವರಿ ಅಂದ್ರಲ್ಲ ನೆನಪಾತು. ಅವರೆಲ್ಲ ಹೇಳೋರು, ಅಣ್ಣ ಅವರು, ವಜ್ರಮುನಿ ಅವರು, ವಿಷ್ಣುವರ್ಧನ್ ಅವರು, ಅವರೆಲ್ಲ ಎಷ್ಟು ಇದಾಗಿ ಹೋದ್ರೆ ನಮ್ಮನ್ನ ಬಿಡ್ತಾನೆ ಇರಲಿಲ್ಲ. ಇವ್ರನ್ನ ಅವರು ಕುತ್ಕೊಳ್ಳಿ ಆಫೀಸಲ್ಲಿ ಟೀ ತರಿಸ್ತೀವಿ, ಕಾಫಿ ತರಿಸ್ತೀವಿ ಅಂತ. ಕಾನಿಷ್ಕ ಹೋಟ್ಲಲ್ಲಿ ಇವರು ಸ್ಟೋರಿಗಳು ಬರಿತಾ ಇದ್ದಿದ್ದೆಲ್ಲ. ಎಸ್ ಗಾಂಧಿನಗರ. ಕನಿಷ್ಕ ಅಂದರೆ ಸಿನಿಮಾದವರಿಗೋಸ್ಕರನೇ ಹುಟ್ಟುವಂಥ ಒಂದು ಹೋಟ್ಲ್ ಅಂತ ಬಿಂಬಿತ ಆಗಿತ್ತು ಅದು ಅಲ್ಲ ಸರ್? ಅದು ಈಗಲೂ ರಿನೋವೇಷನ್ ಮಾಡಿ ಇಟ್ಟಿದ್ದಾರೆ ನೋಡಿ. ಹೌದು, ಅದು ಸಿನಿಮಾದವ್ರು ಇಲ್ಲ, ಅಲ್ಲಿ ಎಲ್ಲ ಆಫೀಸ್ಗಳು ಮಾಡ್ಕೊಂಡಿದ್ದಾರೆ. ಆ ಕಡೆ ರಾಜ್ಕುಮಾರ್ ಅವ್ರದ್ದು ಈ ಕಡೆ ಇದೆ, ಶಿವರಾಜ್ ಕುಮಾರ್ ಅವ್ರದ್ದು ಆಫೀಸ್ ಅಲ್ಲೇ ಕನಿಷ್ಕದಿಂದ ಆ ಕಡೆ ರೋಡ್. ಅದೇ ಈ ಕಡೆ ಫ್ರಂಟಿಗೆ ಮೂಲೆಗೆ ಪೂರ್ಣಿಮಾ ಅವ್ರದ್ದು ಹೋಟ್ಲ್ ಪಕ್ಕದಲ್ಲಿ ಅಲ್ವಾ? ಈ ಕಡೆ ಯಾರ್ಯಾರ್ದು ಎಲ್ಲ ಇದೆ. ತಿರ್ಗಾ ಈ ಇವ್ರು ಬಂದು ಅಂಬರೀಷ್ ಬಂದು ಅವಾಗ ಚಾಲುಕ್ಯಲ್ಲಿ ಇದ್ದಿದ್ದು ಹೋಟ್ಲು. ರೂಮ್ ಮಾಡ್ಕೊಂಡು ಚಾಲುಕ್ಯಲ್ಲೇ ಇದ್ದಿದ್ದು. ಅಂಬರೀಷ್ ಅವ್ರದ್ದು ಫೇವ್ರೇಟ್ ಸ್ಪಾಟ್ ಅದೇ ಸರ್. ಆಫೀಸ್ ಏನು ಮಾಡ್ಕೊಂಡಿರಲ್ಲ ಅಪ್ಪಾಜಿ ಸರ್? ಅಂದರೆ ನಿಮ್ಮ ಸಿನಿಮಾ ನಿರ್ಮಾಣಕ್ಕಾಗಿ ಅವ ಜಯನಗರ 8th ಬ್ಲಾಕಲ್ಲಿ ಅಲ್ಲೇ ಇತ್ತು ಆಫೀಸ್ ಇತ್ತಾ? ಜಯನಗರ 8th ಬ್ಲಾಕಲ್ಲಿ ಕಂಪ್ಲೀಟ್ ಪ್ರೊಡಕ್ಷನ್ ಅಲ್ಲಿಂದ ಹ್ಯಾಂಡಲ್. ಬೆಳಗೋಡು ಕಲ್ಯಾಣ ಮಂಟಪ ಐತಲ್ಲ ಅದ್ರ ಪಕ್ಕದಲ್ಲಿ. ಓಕೆ, ಅಂದರೆ ಆಫೀಸಲ್ಲೇ ಕಂಪ್ಲೀಟ್ ಟೀಮ್ ಇರೋದು? ಹೌದು. ಇವರು ಸಾಂಗಿಂಗ್ ಬರ್ಸ್ಬೇಕು ಅಂದರೆ ಕಾನಿಷ್ಕ ಹೋಟ್ಲಿಗೆ ಹೋಗೋರು. ಓಕೆ ಸಾಂಗ್ ಬರ್ಸ್ಬೇಕು ಅಂದರೆ ಅದನ್ನ ಇದನ್ನ ಮಾಡ್ಬೇಕಾದ್ರೆ ಒಂದು ಏನಾರ ಮ್ಯೂಸಿಕ್ ಟೆಸ್ಟ್ ಮಾಡಬೇಕು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗೋರು. ಅಲ್ಲೇ ಹೋಗಿ, ಯಾಕೆಂದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಎತ್ಕೊಂಬರಕ್ಕಾಗಲ್ವಲ್ಲ. ನಿಜ. ಇವಾಗ ಏನಿಲ್ಲ, ಒಂದು ಡ್ರಮ್ ಇದು ಇಟ್ಕೊಂಡ್ಬಿಟ್ರೆ ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ. ಎಲ್ಲ ಮ್ಯೂಸಿಕ್ ಅದರಲ್ಲೇ ಬರ್ತದೆ. ಅವಾಗ ಹಂಗಲ್ವಲ್ಲ, ಎಲ್ಲ ಲೇಯರ್ ಟು ಲೇಯರ್. ಅವಾಗ ಲೇಯರ್ ಟು ಲೇಯರ್. ಇವಾಗ ಏನಿಲ್ಲ, ಎಲ್ಲ ಒಂದೇ ಬಾಕ್ಸಲ್ಲಿ ಬಂದ್ಬಿಡುತ್ತೆ. ಹೌದು, ನಿಮ್ಗೆ ಯಾವ್ದು ಸುಮ್ಮನೆ ಇಟ್ಕೊಂಡು ಫೋಲ್ಡ್ ಮಾಡಿ ಇಟ್ಕೊಂಡ್ಬಂದ್ಬಿಡ್ಬೋದು. ಯು ಟೇಕ್ ಅ ಚಾನ್ಸ್ ಅಂತ ಯಾವ್ದು ಬೇಕು ಕೈಲಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಂದ್ಬಿಡ್ಬೋದು. ಎಸ್ ಸರ್, ನೆಕ್ಸ್ಟ್ ಸೆಗ್ಮೆಂಟ್ ಸರ್.